ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗುತ್ತೆ ಬನ್ನಿ ನೋಡೋಣ. ಇಲ್ಲಿ ಇಬ್ಬರು ಮನೋಜನು ಹಾಗೆ ರೋಹಿಣಿ ಇಬ್ಬರು ತುಂಬ ಜಗಳ ಆಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಮನೋಜು ಅವಳಿಗೆ ನಿನಗೆ ಮದುವೆಗಿಂತ ಮುಂಚೆನೇ ಏನಾದರೂ ಬೇರೆ ಸಂಬಂಧ ಇತ್ತಾ ಅಂತ ಕೇಳಿರ್ತಾನೆ. ಅಂದರೆ ಆಗಂದ ತಕ್ಷಣವೇ ಅವಳಿಗೂ ತುಂಬ ಕೋಪ ಬಂದಿರುತ್ತೆ. ಹಿಂದಿನ ಸಂಚಿಕೆಯಲ್ಲಿ ಆಗಿರುತ್ತೆ ಅದು. ಈಗ ಕೂಡ ಅವಳು ಕೂಡ ಹಾಗೆ ಕೇಳ್ತಾಳೆ, ನಿನಗೇನಾದರೂ ಇತ್ತಾ ಅಂತ ಹೇಳಿಬಿಟ್ಟು. ಅವನು ಕೋಪ ಮಾಡಿಕೊಂಡು ಅವಳಿಗೆ ರಿಪೀಟ್ ಆಗೇ ಕೇಳ್ತಾನೆ, ನಿನಗೇನಾದರೂ ಮುಂಚೆನೇ ಅಕ್ರಮ ಸಂಬಂಧ ಇತ್ತಾ, ನೀನು ಯಾರನ್ನಾದರೂ ಲವ್ ಮಾಡಿದ್ದೆ ಅಂತ ಕೇಳಿದ ತಕ್ಷಣ ರೋಹಿಣಿ ಇಲ್ಲಿ ಬೆಂಕಿ ಆಗಿದ್ದಾಳೆ. ಬೆಂಕಿ ಆದ ತಕ್ಷಣವೇ ಅವನ ಮೇಲೆ, ಏನು ಮನೋಜ್ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಚೀಪಾಗಿ ಮಾತಾಡ್ತೀಯಲ್ವ ನೀನು ಏನು ಮಾತಾಡ್ತಿದ್ಯಾ ಅಂತ ನಿನ್ನ ಮೇಲೆ ಏನಾದರೂ ಪ್ರಜ್ಞೆ ಇದೆಯಾ ಅಂತ ಹೇಳಿ ಬೈತಾ ಇರ್ತಾಳೆ ರೋಹಿಣಿ. ಮನೋಜ್ ಇದ್ಕೊಂಡು, ಇಲ್ಲ ರೋಹಿಣಿ ಅದು ಸ್ಲೋವಲ್ಲಿ ಬಂದ್ಬಿಡ್ತು, ನೀನು ಕೂಡ ಅಂದಲ್ವ ನನ್ನ, ಹಾಗಾಗಿ ನಿನಗೆ ಯಾವ ಥರ ರಿಯಾಕ್ಟ್ ಆಗುತ್ತೆ, ಒಬ್ರಿಗೆ ಮನಸ್ಸು ನೋವು ಮಾಡಿದ್ರೆ ಇನ್ನೊಬ್ರಿಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಅಂದೆ ನಿನ್ನ, ಅಷ್ಟೇನೆ ಸಮಾಧಾನ ಮಾಡ್ಕೋ ಅಂತೇಳಿ ಸಾರಿ ರೋಹಿಣಿ ಅಂತ ಕೂಡ ಹೇಳ್ತಾನೆ. ಹೇಳಿ ಹೋಗಿ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ. ಅವಳು ಸಮಾಧಾನ ಆಗಲ್ಲ. ಇನ್ನೊಂದ್ಸರಿ ಹಾಗೇನೆ ಸಾರಿ ಕೇಳ್ತಾನೆ. ಸಾರಿ ಕೇಳಿದ ತಕ್ಷಣ ಅವಳು ಕೂಡ ಸಮಾಧಾನ ಆಗಿ ನನ್ನ ಕಡೆಯಿಂದ ಕೂಡ ಸಾರಿ ಅಂತ ಕೇಳ್ಬಿಟ್ಟು ಇಬ್ಬರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತಾರೆ. ಸಾಲ್ವ್ ಮಾಡ್ಕೊಂಡಿದ್ದಾದ್ಮೇಲೆ ಮನೋಜ್ ಇದ್ಕೊಂಡು, ರೋಹಿಣಿ ನಾನೊಂದು ಅರ್ಧ ಗಂಟೆ ನಾನು ಒಬ್ಬನೇ ಫ್ರೀಯಾಗಿರ್ಬೇಕಂತ ಅನಿಸುತ್ತೆ ಅಂತ ಹೇಳಿ ಹೊರಗಡೆ ಹೋಗಿ ನಿಂತ್ಕೋತಾನೆ. ಇಲ್ಲಿ ಕೂಡ ರೋಹಿಣಿ ತುಂಬ ಟೆನ್ಷನ್ನಿಂದ, ತುಂಬ ಏನು ಹಿಂದೆ ಆಗಿರೋದು ಈ ರೀತಿ ಏನಾದರೂ ಗೊತ್ತಾದರೆ, ನಾನು ಮದುವೆಯಾಗಿ ಒಂದು ಮಗು ಆಗಿರೋದು ಯಾವ ರೀತಿ ಮನೋಜ್ ತೊಗೊಳ್ತಾನೆ ಅಂತಲೇ ಗೊತ್ತಿರಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅವಳು ಬಗ್ಗಿರ್ತಾಳೆ. ಆವಾಗ ಇಲ್ಲಿ ಮನೋಜ್ ಒಬ್ಬನೇ ಸೈಲೆಂಟಾಗಿ ನಿಂತಿರ್ತಾನೆ ಹೊರಗಡೆ ಬಂದ್ಬಿಟ್ಟು. ಇಲ್ಲಿ ಶಾಂತಿ ಇದ್ಕೊಂಡು ನೀರು ಕುಡಿಯೋಕ್ಕೆ ಬಂದಿರ್ತಾಳೆ ಹೊರಗಡೆ. ನೀರನ್ನ ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಕುಡಿಯೋಣಂತ ಹಿಂಗೆ ಎತ್ಕೋತಾ ಇರ್ತಾಳೆ. ಎತ್ಕೊಳ್ತಾ ಇರಬೇಕಾದಾಗ ಈ ಕಡೆ ನಿಂತಿರೋದನ್ನ ನೋಡ್ತಾಳೆ. ಯಾಕೋ ಮನೋಜ್ ಈ ರೀತಿ ನಿಂತಿದೆಯಾ ಅಂತ ಹೇಳಿದಾಗ, ಸುಮ್ಮನೆ ಅಮ್ಮ ಯಾಕೋ ತುಂಬ ಬೇಜಾರಾಗಿತ್ತು ಹಾಗಾಗಿ ಸುಮ್ಮನೆ ನಿಂತಿದ್ದೆ ಅಂದರೆ, ಏನು ಅಂತ ಬೇಜಾರ ಅಂತಂದರೆ, ಅಮ್ಮ ರೋಹಿಣಿ ನನ್ನ ಈ ರೀತಿ ಎಲ್ಲ ಮಾತಾಡಿದ್ಲು, ನಿನಗೆ ಅಕ್ರಮ ಸಂಬಂಧ ಇದೆಯಾ, ಮೊದಲೇ ಯಾರನ್ನಾರ ಲವ್ ಮಾಡಿದೆಯಾ ಅಂತ ಕೇಳಿದ್ಲು ಅಮ್ಮ ಅಂತ ಅಂದಾಗ, ಅಮ್ಮ ನಾನು ಕೂಡ ಅಂದೆ ಅವಳಿಗೆ, ಅದಕ್ಕೆ ಅವಳು ಸುಮ್ಮನೆ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಲು ಅಂತ ತಕ್ಷಣ, ಅಯ್ಯೋ ದೇವ್ರೇ ನೀವು ಈ ರೀತಿ ಎಲ್ಲ ಜಗಳಾಡ್ಕೊತೀರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ. ಅಲ್ಲ ಅಮ್ಮ ನಾನೆಲ್ಲ ಈ ಥರ ಮಾತಾಡೋದು ಎಷ್ಟು ಸರಿಯಮ್ಮ ಅಂತ ಹೇಳಿದಾಗ, ಅವಳು ಏನು ಅಂದಿದ್ದಾಳೆ, ಮಾಮೂಲಿ ಅವೆಲ್ಲ ಗಂಡ ಹೆಂಡತಿ ಸಂಬಂಧ ಅಂದಮೇಲೆ ಇದೆಲ್ಲ ಮಾಮೂಲಿಯಾಗೇ ಇರುತ್ತೆ, ಅದಕ್ಕೆಲ್ಲ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊತೀಯ ನೀನು ಅಂದಾಗ, ಅಮ್ಮ ಈ ರೀತಿ ಎಲ್ಲ ಮಾತಾಡ್ಬೋದ ಅವಳು, ನನ್ನ ಬಗ್ಗೆ ಇಷ್ಟು ಚೀಪಾಗೆಲ್ಲ ಮಾತಾಡ್ಬೋದೇನಮ್ಮ ಅಂತ ಅಂದಾಗ, ನಡಿಯ ಹೋಗೋಣ ಅದು ಏನು ಮಾಡ್ತಾಳೆ ಅಂತ ಕೇಳೋಣಮ್ಮ, ಪಿಕ್ಚರ್ ಬಿಡ್ಸಮ್ಮ ಅವಳ ಇವಾಗ ಅಂತ ಹೇಳ್ಬಿಟ್ಟು ಮನೋಜು ರೂಮ್ ಒಳಗಡೆ ಕರ್ಕೊಂಡು ಹೋಗೇ ಬಿಡ್ತಾನೆ. ಅವ್ರ ಅಮ್ಮನ ಕರ್ಕೊಂಡು ಹೋದ ತಕ್ಷಣವೇ ಅವಳು ಪಾಪ ಸಪ್ಪು ಕೂತಿರ್ತಾಳೆ ರೋಹಿಣಿ. ಸಪ್ಪು ಕೂತ್ಕೋಬೇಕಾದಾಗ ಇಲ್ಲಿ ಕೂಡ ಒಳಗಡೆ ಕರ್ಕೊಂಡು ಹೋದ ತಕ್ಷಣವೇ ಅವಳು ಡೋರ್ ತೆಗೆದು ಹತ್ತಿ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾರೆ. ಬನ್ನಿ ಕೂತ್ಕೊಳ್ಳಿ ಅಂತ ಕರೆದ ತಕ್ಷಣವೇ, ಅಲ್ಲ ರೋಹಿಣಿ ನೀನು ಈ ರೀತಿಯೆಲ್ಲ ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಅತ್ತೆ ನಾನು ಯಾವ ರೀತಿ ಮಾತಾಡಿದ್ನತ್ತೆ, ನಾನು ಆಲ್ರೆಡಿ ಇಲ್ಲೆಲ್ಲ ನಾವು ಸರಿ ಮಾಡ್ಕೊಂಡಿದ್ವಿ, ಇನ್ನೇನಿಲ್ಲ ಅತ್ತೆ, ನಾನು ಹಾಸ್ಪಿಟ್ಲಿಗೆ ತೋರಿಸೋಣ ಒಂದು ಸರಿ, ಮಗು ಬೇಕಂತೆ, ಹಾಗಾಗಿ ನನಗೂ ಮಗು ಬೇಕಂತ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಷ್ಟೇ ನಾನು ಕರೆದಿದ್ದು, ಇಷ್ಟು ದೊಡ್ಡದೆಲ್ಲ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಅತ್ತೆ ಅಂತ ಹೇಳಿದಾಗ, ರೋಹಿಣಿ ಹಾಸ್ಪಿಟ್ಲಿಗೆ ಹೋಗೋಂಥದ್ದು ಏನಿದೆ ನಿನ್ನ ಸಮಸ್ಯೆ, ಇಷ್ಟಕ್ಕೂ ಹಾಸ್ಪಿಟ್ಲಿಗೆ ಹೋಗೋಂಥದ್ದು ಏನು ಇಲ್ವಲ್ಲ ಸಮಸ್ಯೆ ಅಂದಾಗ, ಇಲ್ಲಿ ಮನೋಜು ಅವಳ ಬೇಯಬೇಕಾದಾಗ ತುಂಬ ಖುಷಿ ಪಡ್ತಾ ಇರ್ತಾನೆ. ಅವಳು ಕೂಡ ತುಂಬ ಬೆಂಕಿಯಿಂದ ನೋಡ್ತಾ ಇರ್ತಾಳೆ ಮನೋಜ್ನ. ಅವಳು, ಅಲ್ಲ ನಿನಗೇನು ವಯಸ್ಸಾಗಿದೆಯಾ ಈಗಲೇ, ಇನ್ನೂ ಸ್ವಲ್ಪ ದಿನ ಆಗಲಿ ಬಿಡು, ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗೋಂಥ ಪರಿಸ್ಥಿತಿ ಏನಿದೆ ಇಷ್ಟಕ್ಕೂ ಅಂದಾಗ, ಅಲ್ಲತ್ತೆ ನನ್ನ ಕೂಡ ಈಗೆಲ್ಲ ಮಾತಾಡ್ಬೋದಾ ಮನೋಜು, ಅದಕ್ಕೆ ನಾನು ಕೂಡ ಆಗ ಅಂದೆತ್ತೆ ಅಂತ ಅಂದಾಗ, ಅಲ್ಲ ಈ ರೀತಿ ಮಾತಾಡ್ಕೊಳ್ಳೋದು ತುಂಬ ದೊಡ್ಡ ತಪ್ಪು, ನೀವಿಬ್ರು ಏನಕ್ಕೆ ಈ ರೀತಿ ಎಲ್ಲ ಮಾತಾಡ್ಕೋತೀರಾ ಅಂತ ಹೇಳಿ ಅವರು ಕೂಡ ಬೇಜಾರು ಮಾಡಿಕೊಂಡು, ಎಲ್ಲ ಶಾಂತಿಯವರು ಅವ್ರನ್ನ ತುಂಬ ಗುಂಗ್ರಿ ಅಂತ ಹೇಳಿ ಏನೇನೋ ಎಲ್ಲ ಸಕ್ಕದಾಗಿ ಬೈದ್ಬಿಟ್ಟು ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದಾಗ ಲಾಸ್ಟಿಗೆ ಕೊನೆಗೆ, ನೋಡಮ್ಮ ಇನ್ನೂ ವಯಸ್ಸಾಗಿಲ್ಲ ನಿನಗೆ, ವಯಸ್ಸಿನ ತುಂಬ ಇದೆ, ಈಗಲೇ ಯಾಕೆ ಟೆನ್ಷನ್ ಮಾಡ್ಕೊತೀಯ ಮಗು ಅಂತ ಹೇಳಿಬಿಟ್ಟು, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಒಂದು ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ದಿನ ಹಾಗೇನೆ ಇದು ಮಾಡಿ, ಇನ್ನೂ ಏನು ವಯಸ್ಸಾಗಿಲ್ಲ ಹಾಗೇ ಆಗುತ್ತೆ ಮಗು, ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತೀರಾ ನೀವು, ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಕೂಡ ಹೇಳ್ತಾ ಇರ್ತಾರೆ. ಹೇಳ್ಬೇಕಾದಾಗ ಅವಳಿಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಅವ್ರ ಅಮ್ಮನಿಗೆಲ್ಲ ಹೋಗಿ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು, ನೋಡಮ್ಮ ನನ್ನ ಮಗ ಅಂದರೆ ನನಗೆ ಪ್ರಾಣ, ನೀನು ಕೂಡ ಅಷ್ಟೇ ನನಗೆ ತುಂಬ ಇಷ್ಟ, ಆ್ಯಕ್ಚುಲಿ ನಿಮ್ಮಿಬ್ಬರನ್ನ ನಾನು ಎಷ್ಟೇ ಒಂದು ಯಾರನ್ನೋ ಒಂದು ಮಾತಂದ್ರೂ ಕೂಡ ನೀವಿಬ್ಬರಿಗೆ ನಾನು ಸಪೋರ್ಟ್ ಮಾಡ್ತೀನಿ ತಾನೆ, ಈ ಮನೆಯಲ್ಲಿ ನೀವಿಬ್ಬರು ರಾಜಾರಾಣಿ ಥರ ಇರಬೇಕನ್ನೋದು ನನ್ನ ಆಸೆ, ಈಗೆಲ್ಲ ಇರಬೇಕಾದಾಗ ನೀವು ಈ ರೀತಿ ಎಲ್ಲ ಜಗಳಾಡೋದು ಎಷ್ಟು ಸರಿ ಹೇಳು
ಅಂತ ಕೂಡ ಹೇಳ್ತಾ ಇರ್ತಾರೆ ಅವರು. ಹೇಳ್ಬೇಕಾದಾಗ ರೋಹಿಣಿ ಕೂಡ ಅಷ್ಟೇನೆ ಹೌದು ಅಂತ ಅಂದ್ಕೊಂಡು ಅವಳ ಮನಸ್ಸಲ್ಲಿ ಸುಮ್ಮನೆ ಫೀಲಿಂಗ್ ಮಾಡ್ಕೊಂಡು ನಿಂತಿರ್ತಾಳೆ. ಎಷ್ಟೇ ಬೇಜಾರು ಮಾಡಿಸಿದ್ರು ಕೂಡ, ಎಷ್ಟೇ ಗಂಡ ಹೆಂಡತಿ ಜಗಳಾಡಿದ್ರು ಕೂಡ ಹೋಗಿ ತಾಯಾರಿಗೆ ಹೇಳ್ಬಾರ್ದು. ಆದರೆ ಇಲ್ಲಿ ಮನೋಜ್ ಹೇಳಿರ್ತಾನೆ, ಅದೇ ದೊಡ್ಡ ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಇಲ್ಲಿ ಎಲ್ಲ ಸಮಾಧಾನ ಮಾಡಿಬಿಟ್ಟು ಅವರು ಕೂಡ ಬೇಜಾರು ಮಾಡಿಕೊಂಡು ಸರಿಯಪ್ಪ ಆಯಿತು ನೀವು ಹುಷಾರಾಗಿರಿ ಅಂತ ಹೇಳಿ ಹೊರಡ್ತಾರೆ. ಹೊರಟ ತಕ್ಷಣನೇ ಆಮೇಲೆ ಅಲ್ಲಿ ಮನೋಜ್ ಕೂಡ ನಿಂತ್ಕೊಳ್ಳೋದೇ ಇಲ್ಲ, ಹಾಗೆ ಹೊರಗಡೆ ಬಂದ್ಬಿಡ್ತಾನೆ ಅವ್ರ ಅಮ್ಮನ ಹಿಂದೆನೇ. ಅಮ್ಮ ಅಮ್ಮ ಅಂತ ಹಿಂದೆನೇ ಬರ್ತಾನೆ. ಹಿಂದೆ ಬಂತ ಏನಂತಪ್ಪ ನಿಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಂದಿದ್ದೀನಲ್ಲ ಅಂತ ಅಂದಾಗ, ಅಲ್ಲಮ್ಮ ನೀನು ಇಷ್ಟೆಲ್ಲ ಸಣ್ಣದಾಗೆ ಬೈದ್ಬಿಟ್ಟು ಬಂದೆ ಅಲ್ಲಮ್ಮ, ನೀನು ಜೋರಾಗಿ ಬೈಯೋಕ್ಕೆ ಹೋಗಲಿಲ್ಲ, ನೀನು ಜೋರಾಗಿ ಬೈಬೇಕಲ್ವ, ನೀನು ಸುಮ್ಮನೆ ನೀನೇನೋ ಹಿಂಗೆ ಸಮಾಧಾನ ಮಾಡಿಬಿಟ್ಟು ಬಂದೆ ಅಂತ ಹೇಳಿದಾಗ, ಅಲ್ಲ ಕಣೋ ಇನ್ನೇನೋ ಮಾಡಬೇಕಿತ್ತು, ನಿನಗೆ ಮೊದಲೇ ಅಕ್ರಮ ಸಂಬಂಧ ಇತ್ತು, ಯಾರನ್ನ ಲವ್ ಮಾಡಿದ್ದೆ, ಎಲ್ಲರ ಜೊತೆ ಸುತ್ತಾಡಿದ್ದೆ ಅಂತ ನಾನು ಹೇಳ್ಬೇಕಿತ್ತ ಅಂದಾಗ, ಅಲ್ಲ ಅಮ್ಮ ನೀನು ಹಾಗೆಲ್ಲ ಮಾತಾಡಬಾರ್ದು ಕಣೋ, ನೀನು ಮಾತಾಡಿದ್ದೀಯ ಅವಳು ಮಾತಾಡಿದ್ದಾರೆ, ಇಬ್ಬರು ನೀವು ಆರಾಮಾಗಿರ್ಬೋದಲ್ವ, ಯಾಕೆ ಇಷ್ಟೊಂದೆಲ್ಲ ಕಿತ್ತಾಡ್ತೀರಾ, ನೀನು ಏನು ಮಗನಾಗಿದ್ದು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಬೈದ್ಬಿಟ್ಟು ಕೊನೆಗೆ ಹೇಳ್ಕೊಡ್ತಾಳೆ ಮಗನಿಗೆ, ನೀನು ಒಂದು ಕೆಲಸ ಮಾಡು, ಹೋಗಿ ರೋಹಿಣಿ ಹತ್ರ ನೀನು ಯಾರನ್ನ ಲವ್ ಮಾಡಿದ್ಯಾ ನನಗೆಲ್ಲ ಗೊತ್ತಾಯಿತು ಅಂತ ಹೇಳು, ಒಂದ್ಸರಿ ಕೇಳು, ಆವಾಗ ನಿನ್ನ ಅವಳು ಕೇಳದೆ ಬಿಟ್ಬಿಡ್ತಾಳೆ, ನೀನು ಇದರಿಂದ ತಪ್ಪಿಸ್ಕೋಬೋದಂತ ಹೇಳ್ಕೊಟ್ಟು ಮುಂದೆ ಬಂದ್ಬಿಡ್ತಾರೆ. ಆದರೂ ಅಮ್ಮ ಅಮ್ಮ ಅಂತ ಹಿಂದೆ ಬರ್ತಾನೆ ಇರ್ತಾನೆ ಮನೋಜ, ನಿನಗೇನೋ ಆಗಿದೆ, ನಾನು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊತಿಲ್ವಲ್ಲೋ ನೀನು ಅಂತ ಹೇಳಿ ಬಂದಾಗ, ನಿನ್ನ ಕೈ ಮುಗಿತೀನಪ್ಪ, ನನ್ನ ಪಾಡಿ ನನ್ನ ಬಿಟ್ಬಿಡು, ನಾನು ಮಲ್ಕೋಬೇಕಂತ ಅಂದಾಗ ಅಮ್ಮ ಅಂತ ಹಿಂದೆ ಬರ್ತಲೇ ಇರ್ತಾನೆ ಅಮ್ಮ ಅಮ್ಮ ಅಂತ. ಅವಳು ಡೋರ್ ಲಾಕ್ ಮಾಡ್ಕೊಬಿಡ್ತಾಳೆ. ಇಲ್ಲಿ ಎಲ್ಲರೂ ಇನ್ನೇನು ಅವ್ರು ಮಲ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಟಿಫನ್ ಎಲ್ಲ ರೆಡಿ ಆಗ್ತಾ ಇರ್ತಾನೆ ಮನೋಜು. ಇಲ್ಲಿ ಕೂಡ ಬಟ್ಟೆಗಳನ್ನ ವಾಶ್ ಮಾಡೋಣ ಅಂತ ರೋಹಿಣಿ ಹಾಕೋತಾ ಇರ್ತಾಳೆ. ಬಾರೋ ಮಂಜರ ತಿಂಡಿ ತಿನ್ನಂತೆ ಅಂತ ರೂಮಿಗೆ ಹೋಗ್ತಾಳೆ. ಯಾಕಮ್ಮ ನೀನು ಬಟ್ಟೆ ಒಗಿಬೇಕು, ಹೋಗಿ ಮೀನಾಗಿ ಕೊಡು ಅಂದಾಗ, ಅಯ್ಯೋ ಇಲ್ಲ 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 ನನ್ನ ಹೆಂಡ್ತಿ ಹತ್ರನೇ ಒಗಿಸ್ಬೇಕು, ನನಗೆ ಗುರುಜಿ ಬೇರೆ ಹೇಳಿದ್ದಾನೆ, ನಾನು ಹಾಗಾಗಿ ನನ್ನ ಹೆಂಡ್ತಿ ಹತ್ರನೇ ಒಗಿಸ್ಬೇಕು ಈ ಬಟ್ಟೆಗಳ, ದಯವಿಟ್ಟು ನೀನು ಸುಮ್ಮನಿರಮ್ಮ ನೀನು. ಅಲ್ಲ ಮೀನಾ ಏನು ಕೆಲಸ ಮಾಡ್ತಾಳೆ, ನಾನು ಪಾರ್ಲರಲ್ಲೆಲ್ಲ ಕೆಲಸ ಮಾಡಿ ಬಂದಿರ್ತೀನಿ, ನನಗೂ ಸುಸ್ತಾಗಿರುತ್ತೆ ಅಂತ ರೋಹಿಣಿ ಹೇಳಿದಾಗ, ಇಲ್ಲಿ ಕೂಡ ಅಷ್ಟೇ ಶಾಂತಿ, ಕೊಟ್ಬಿಡು ಬಟ್ಟೆ ಒಗಿಲಿ ಅಂದರೆ ಮನೋಜ್ ಒಗಿಯಕ್ಕೆ ಬಿಡಲ್ಲ. ಅಮ್ಮ ನೀನು ಸುಮ್ಮನೆ ಇರಮ್ಮ, ಗುರುಜಿ ಬೇರೆ ಹೇಳಿದ್ದಾನೆ ಹೆಂಡ್ತಿ ಕೈಲೇ ಒಗಿಸ್ಬೇಕು ಅಂತ ಹೇಳಿದಾಗ, ಬಾರೋ ಹೋಗಿ ತಿಂಡಿಗೆ ಹೋಗೋಣ ತಿನ್ನಂತೆ ಅಂತ ರೂಮಿಗೆ ಹೋಗ್ತಾಳೆ. ಯಾಕಮ್ಮ ನೀನು ಬಟ್ಟೆ ಒಗಿಬೇಕು, ಹೋಗಿ ಮೀನಾಗಿ ಕೊಡು ಅಂದಾಗ, ಅಯ್ಯೋ ಇಲ್ಲ 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 ನನ್ನ ಹೆಂಡ್ತಿ ಹತ್ರನೇ ಒಗಿಸ್ಬೇಕು, ನನಗೆ ಗುರುಜಿ ಬೇರೆ ಹೇಳಿದ್ದಾನೆ, ನಾನು ಹಾಗಾಗಿ ನನ್ನ ಹೆಂಡ್ತಿ ಹತ್ರನೇ ಒಗಿಸ್ಬೇಕು ಈ ಬಟ್ಟೆಗಳ, ದಯವಿಟ್ಟು ನೀನು ಸುಮ್ಮನಿರಮ್ಮ ನೀನು. ಅಲ್ಲ ಮೀನಾ ಏನು ಕೆಲಸ ಮಾಡ್ತಾಳೆ, ನಾನು ಪಾರ್ಲರಲ್ಲೆಲ್ಲ ಕೆಲಸ ಮಾಡಿ ಬಂದಿರ್ತೀನಿ, ನನಗೂ ಸುಸ್ತಾಗಿರುತ್ತೆ ಅಂತ ರೋಹಿಣಿ ಹೇಳಿದಾಗ, ಇಲ್ಲಿ ಕೂಡ ಅಷ್ಟೇ ಶಾಂತಿ, ಕೊಟ್ಬಿಡು ಬಟ್ಟೆ ಒಗಿಲಿ ಅಂದರೆ ಮನೋಜ್ ಒಗಿಯಕ್ಕೆ ಬಿಡಲ್ಲ. ಅಮ್ಮ ನೀನು ಸುಮ್ಮನೆ ಇರಮ್ಮ, ಗುರುಜಿ ಬೇರೆ ಹೇಳಿದ್ದಾನೆ ಹೆಂಡ್ತಿ ಕೈಲೇ ಒಗಿಸ್ಬೇಕು ಅಂತ ಹೇಳಿದಾಗ, ಬಾರೋ ಹೋಗಿ ತಿಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರಮ್ಮ ಕರ್ಕೊಂಡು ಹೊರಗಡೆ ತಿಂಡಿಗೆ ಹೋಗ್ತಾಳೆ. ಇಲ್ಲಿ ಮೀನಾ ಕೂಡ ತಿಂಡಿನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಹೇ ಮೀನಾ ತಿಂಡಿ ಎಲ್ಲ ರೆಡಿ ಆಯ್ತಾ ಅಂದ, ಹೂನತ್ತೆ ರೆಡಿ ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂತ ಅಂದ ತಕ್ಷಣನೇ ಮನೋಜ್ಗೆ ಇಟ್ಕೊಡು ಅಂದಾಗ, ಇಲ್ಲ ನಾನು ಮನೋಜ್ಗೆ ಇಡಲ್ಲ ಅತ್ತೆ ತಿಂಡಿನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಾಗ, ಆಹಾ ಅಂತ ಹೇಳ್ಬಿಟ್ಟು ಈ ರೀತಿ ಒಂಥರ ಮುಖ ಎಲ್ಲ ಕೊಂಡ್ರಿಸ್ಕೊಂಡು ನೋಡಿಕೊಂಡು ಆಮೇಲೆ ಮನೋಜ್ಗೆ ತಿಂಡಿ ಹಾಕ್ಕೊಡ್ತಾ ಇರ್ತಾಳೆ. ಆವಾಗ ರಂಗನಾಥ್ ಅವ್ರು ಕೂಡ ಬರ್ತಾರೆ. ರಂಗನಾಥ್ ಅವ್ರು ಬಂದ ತಕ್ಷಣವೇ ತಿಂಡಿಗೆ ಹಾಕ್ಕೊಡೋಣ, ತಿಂಡಿ ಆಯ್ತೆ ನಮ್ಮ ಮೀನಾ ಅಂತ ಹೇಳಿದ ತಕ್ಷಣ, ಮಾಮ ಬಾ ಬನ್ನಿ ತಿಂಡಿ ಹಾಕ್ಕೊಡ್ತೀನಿ ಅಂತ ತಿಂಡಿನ ಹಾಕ್ಕೊಡ್ತಾರೆ. ಇಲ್ಲಿ ಕೂಡ ತಿಂಡಿ ತಿಂತಾ ಇರ್ತಾರೆ. ತಿನ್ಬೇಕಾದಾಗ ಇಲ್ಲಿ ಹೊರಗಡೆ ಎಲ್ಲ ಹಾಕ್ಕೊಂಡು ತಿಂತಾರೆ. ತಿನ್ನಬೇಕಾದಾಗ ಒಬ್ಬೊಬ್ಬರಿಗೆ ಎದುರೆದುರು ಮಾತಾಡ್ತಾರೆ. ಹೀಗೇನೆ ಮಾತಾಡಬೇಕಾದಾಗ ನಮ್ಮ ಸೂರ್ಯ ಚೆನ್ನಾಗಿ ದುಡಿತಾನೆ, ಅವನು 1 ಲಕ್ಷ ದುಡಿತಾನೆ ಇನ್ನೊಂದು ವಾರಕ್ಕೆ ಅಂತ ಚಾಲೆಂಜ್ ಮಾಡ್ತಾರೆ ರಂಗನಾಥ್ ಅವರು. ಇವಳು ಶಾಂತಿ ನಗ್ತಾ ಇರ್ತಾಳೆ, ಲಕ್ಷನಾ, ಅಯ್ಯೋ ಲಕ್ಷ ಅಂತ ಹೇಳಿದಾಗ, ಅವ್ನು ದುಡಿತಾನೆ, ಅವ್ನ ಕಾನ್ಫಿಡೆನ್ಸ್ ನನಗೆ ಚೆನ್ನಾಗಿ ಗೊತ್ತು ಅಂತ ಕೂಡ ರಂಗನಾಥ್ ಅವರು ಚಾಲೆಂಜ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಲ್ಲ ತಿಂಡಿ ತಿನ್ನಬೇಕಾದಾಗ ಇಲ್ಲಿ ಇವನಿಗೆ ಸೂರ್ಯ ಇದ್ಕೊಂಡು ಹೊರಗಡೆಯಿಂದ ನಿಧಾನಕ್ಕೆ ಅಂದಾಗ, ಏನಪ್ಪ ಇವ್ ನಾಳೆ ಜಗಳ ತಂದ ಏನು ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋದೇ ಬಂದು ಹೊರಗಡೆ ಎದ್ದು ಬರ್ತಾರೆ. ಇಲ್ಲಿ ಒಬ್ಬೊಬ್ಬರೇ ಬಂದು ಅವ್ರ ಫ್ರೆಂಡು ಅವರೆಲ್ಲ ಒಂದೊಂದು ಹಲಗೆಗಳನ್ನ ಇಳಿಸ್ತಾರೆ, ಅಂದರೆ ಒಂದು ಮಂಚದ ಹಲಗೆಗಳನ್ನ. ಏನಪ್ಪ ಇದು ಸೂರ್ಯ ಅಂತ ಅಂದಾಗ, ಅಪ್ಪ ಮಂಚ ಅಪ್ಪ ಇದು ಅಂತ ಹೇಳ್ತಾನೆ ರಂಗನಾಥ್ ಅವ್ರಿಗೆ. ಯಾಕೋ ಇದನ್ನೆಲ್ಲ ತರಕೋದೆ ಅಂತ ಹೇಳಿದಾಗ, ಅಪ್ಪ ನನ್ನ ಫ್ರೆಂಡು ಒಬ್ಬನು ಅವನು ದುಬೈಗೆ ಹೊರಟೋದ, ಆವಾಗ ನನಗೆ ಫೋನ್ ಮಾಡಿದ್ದ, ನಾವು ಶಿವು ರಘು ಎಲ್ಲರೂ ಹೋದ್ವಿ ಅಲ್ಲಿಗೆ. ಹೋದ ತಕ್ಷಣನೇ ಎಲ್ಲ ಹಾಕ್ಕೊಂಡು ಹೊರಟಿದ್ನಪ್ಪ, ಮಂಚ ದಿವಾನ್ ಕಾಟು ಇದೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದ, ಸೋಫಾ ಸೆಟ್ ಎಲ್ಲನ, ಹಾಗಾಗಿ ಸುಮ್ಮನೆ ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಬಂದೆ ಅಂತ ಹೇಳಿದಾಗ, ಇಲ್ಲಿ ಮನೋಜ್ ಇದ್ಕೊಂಡು ನಗ್ತಾ ಇರ್ತಾನೆ. ನಗಬೇಕಾದಾಗ
ನಿನ್ನಂಗೆ ನಾನು ಕದ್ಕೊಂಡು ಬಂದಿಲ್ಲ, ನಾನು ನಿಯತ್ನಾಗೆ ತೊಗೊಂಡು ಬಂದಿದ್ದೀನಿ, ನಾನೇನು ಯಾರ್ದು ಬಂದಿಲ್ಲ ಅಂತ ಒಬ್ರಿಗೊಬ್ರು ಜಗಳ ಆಡ್ತಾ ಇರ್ತಾರೆ. ನಾನು ನಿಯತ್ನಾಗ ತಂದಿದ್ದೀನಿ, ನನ್ನ ಫ್ರೆಂಡ್ ನಿಯತ್ನಾಗ ಕೊಟ್ಟಿದ್ದೆ, ನಾನು ತೊಗೊಂಡು ಬಂದಿದ್ದೀನಿ ಅಂತ. ಇಲ್ಲಿ ಶಾಂತಿ ಕೂಡ ಹಂಗೆ ಮಾತಾಡ್ತಲೇ ಇರ್ತಾಳೆ. ಅಯ್ಯೋ ಇದೇನು ಕೊಂಡ್ಕೊ ಬಂದಿರೋದಾ, ಒಂದು ಯಾವುದು ಹೋಗಿ ತೊಗೊಂಡು ಬಂದಿರೋದನ್ನ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾರೆ ಅಂತ ಹೇಳಿ ಮಾತಾಡ್ಕೋತಾ ಇರ್ತಾರೆ. ಅಲ್ಲಿ ಇನ್ನೇನು ಮಂಚನೆಲ್ಲ ಫಿಟ್ ಮಾಡ್ತಾರೆ. ಮೀನಾ ಹೋಗಮ್ಮ ನೀರು ತೊಗೊಂಡು ಬಾ, ಅವಾಗಿನಿಂದ ಅವ್ರು ಮಂಚ ಫಿಟ್ ಮಾಡ್ತಿದ್ದಾರೆ ಅಂತ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ. ಇಲ್ಲಿ ಹೋಗಿ ಮೀನಾ ಕೂಡ ನೀರು ತೊಗೊಂಡು ಬಂದು ಅವ್ರಿಗೆ ಕೊಡ್ತಾಳೆ. ಬನ್ನಿ ತಿಂಡಿ ತಿನ್ನೋಣ, ಸುಮ್ಮನೆ ಇಲ್ಲೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಎಲ್ಲರೂ ತಿಂಡಿ ತಿನ್ನೋಕ್ಕೆ ಹೋಗ್ತಾರೆ. ಎಷ್ಟು ಮಾತಾಡಿದ್ರು ಅಷ್ಟೇ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಮಂಚನೆಲ್ಲ ರೆಡಿ ಮಾಡಿಸಿ ಸೂರ್ಯ ಕೂಡ ಇಟ್ಟಿರ್ತಾನೆ. ಅಪ್ಪ ನಮ್ಮಿಬ್ಬರಿಗೆ ಮನೆ ಕೊಳೋಕ್ಕೆ ಮಂಚ ಇಲ್ಲಪ್ಪ, ನಮ್ಮಿ ರೆಡಿ ಮಾಡ್ಕೋತಾ ಇರೋದು, ನಾವು ರೂಮ್ ಕಟ್ಟಿಸ್ತೀವಲ್ಲ ಮೇಲೆ ಅಂತ ಹೇಳಿದಾಗ ಶಾಂತಿ ಇದ್ಕೊಂಡು ಬೋರ್ಡ್ ಹಾಕ್ಸ್ಬಿಡು ರೂಮ್ಗೆ, ಕಟ್ಟಿಸ್ತೀನಿ ಅಂತ ಹೇಳಿ ಹಿಂಗೆ ಏನೇನೋ ಒಂಥರ ಅವ್ರನ್ನ ತಳ್ಳ ಥರ ಮಾತಾಡ್ತಾ ಇರ್ತಾರೆ. ಎಲ್ಲರೂ ತಿಂಡಿ ತಿನ್ನೋಕೆ ಹೋಗ್ತಾರೆ. ಇಲ್ಲಿ ಕೂಡ ಮಂಚನ ರೆಡಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ರಂಗನಾಥ್ ಅವ್ರು ಕೂಡ ತಿಂಡಿ ತಿನ್ನೋಕೆ ಹೊರಟೋಗ್ತಾರೆ. ಪಾಪ ಮೀನಾ ಸೂರ್ಯ ಇಬ್ಬರು ಫೀಲ್ ಮಾಡ್ಕೊಂಡು ನಿಂತಿರ್ಬೇಕಾದಾಗ ಶಾಂತಿ ಕೂಡ ಅಷ್ಟೇ ಏನೇನೋ ಮಾತಾಡ್ತಾ ಇರ್ತಾಳೆ. ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ಏನೇ ಮಾತಾಡಿದ್ರು ಅವ್ರು ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ. ಇವತ್ತಿನ ಸಂಚಿಕೆ ಇದಾಗಿತ್ತು. ನಾಳೆ ಮತ್ತೆ ನಾನು ಸಿಗ್ತೀನಿ. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.